ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಯ್ ನನ್ನ ಮಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಗುರು, ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಬೇಳೆ ಜೊತೆ ಮೂಳೆ ತಿನ್ಕೊಂಡು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ರಿ ಅಂತ ಅನ್ಕೊಂಡಿದೀನಿ. ಆ ಖುಷಿ ಜೊತೆ ಇನ್ನೊಂದು ಖುಷಿನ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ಏನಪ್ಪಾ ಅಂತ ಖುಷಿ ವಿಚಾರ ಅಂತ ನೀವು ಕೇಳ್ಬೋದು. ಗುರು, 3 ವರ್ಷದ ನಂತರ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗೈತೆ. ಇನ್ಮೆಯಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದೆಷ್ಟು ಬರುತ್ತೆ, ಯಾವ ರೀತಿ ಬರುತ್ತೆ, ಏನ್ ಟಾರ್ಗೆಟ್ ಇದೆ, ಅದನ್ನೆಲ್ಲ ಮುಂದೆ ಹೋಗ್ತಾ ತಿಳಿಸ್ತೀನಿ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಏನ್ ಅನಿಸ್ತು ಅನ್ನೋದನ್ನ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್, ಕೆಲವರಿಗೆ ಮಾನಿಟೈಸೇಷನ್ ಅಂದ್ರೆ ಏನಂತ ಗೊತ್ತಿರಲ್ಲ. ಮಾನಿಟೈಸೇಷನ್ ಏನು ಅಂದ್ರೆ, ನೀವು ಯಾರು ಯೂಟ್ಯೂಬ್ ಕ್ರಿಯೇಟ್ ಆಗಿದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬ್ ಒಂದು ಟಾರ್ಗೆಟ್ ಕೊಡುತ್ತೆ ನಿಮಗೆ. ಏನಂದ್ರೆ, ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳುತ್ತೆ. ನಾನು ಮೊದಲನೇ ವರ್ಷ ಟ್ರೈ ಮಾಡಿದೆ, ಮೊದಲನೇ ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. 2ನೇ ವರ್ಷ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. 3ನೇ ವರ್ಷ ಪ್ರಯತ್ನ ಪಟ್ಟೆ, ಕೊನೆಗೂ ಪ್ರತಿಫಲ ಸಿಕ್ತು. ಸೊ ಇದರಿಂದ ಒಂದು ಅರ್ಥ ಆಗಿದೆ ಏನಂದ್ರೆ, ಕನ್ಸಿಸ್ಟೆನ್ಸಿಯಿಂದ ತಾಳ್ಮೆಯಿಂದ ಏನಾದ್ರು ಮಾಡ್ಬೇಕು ಅಂತ ಹೊರಟ್ರೆ ಖಂಡಿತ ಒಂದಲ್ಲ ಒಂದು ದಿವಸ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾರಾದ್ರೂ ಏನಾದ್ರೂ ಹೊಸ್ತೇನ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ, ಲೈಕ್ ಸಪೋಸ್ ಏನಾದ್ರು ಬಿಸ್ನೆಸ್ ಆಗಿರ್ಬೋದು, ಒಂದು ಸ್ವಂತ ಅಂಗಡಿ ಆಗಿರ್ಬೋದು, ಅಥವಾ ಏನೇ ಒಂದು ಸ್ವಂತವಾಗಿ ಮಾಡ್ತೀನಿ ಅಂದ್ರು ಮೊದಲನೇ ಹೆಜ್ಜೆ ಮಾತ್ರ ತುಂಬಾ ದೊಡ್ಡದು ಗುರು. ತುಂಬಾ ಕಷ್ಟ ಇರುತ್ತೆ, ತುಂಬಾ ರಿಸ್ಕ್ ಇರುತ್ತೆ, ತುಂಬಾ ಅವಮಾನಗಳು, ನಮ್ಮೇಲೆ ನಮ್ಗೆ ನಂಬಿಕೆ ಕಳೆದೋಗುತ್ತೆ. ಆ ರೀತಿಯ ಸಿಚುವೇಶನ್ಸ್ ಗಳೆಲ್ಲ ಕ್ರಿಯೇಟ್ ಆಗ್ತಿರ್ತವೆ. ಸೊ ಆ ಮೊದಲನೇ ಹಂತನ ಕ್ಲಿಯರ್ ಮಾಡಿದ್ಯಲ್ಲ, ಅದು ತುಂಬಾ ರಿಸ್ಕಿ ಗುರು. ಸೊ ಆ ಒಂದು ರಿಸ್ಕ್ ನ ಕಂಪ್ಲೀಟ್ ಮಾಡಿ ಫೈನಲಿ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಮಾಡಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಐತೆ. ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಇವನ್ ನಂಗೆ ಇದು ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿಲ್ಲ, ನಮ್ಮ ಫ್ರೆಂಡ್ಸು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ, ನಾನು ಏನಾದ್ರು ಒಂದು ಸ್ಟೋರಿ ಹಾಕಿದ್ರೆ ಅವ್ರು ಟ್ಯಾಗ್ ಮಾಡಿದ್ರೆ ಅವ್ರ ಸ್ಟೋರಿಲಿ ನನ್ನ ಒಂದು ವಿಡಿಯೋಸ್ನ ಹಾಕೊಂಡು ಸಪೋರ್ಟ್ ಮಾಡಿದ್ದಾರೆ, ವ್ಯೂವರ್ಸ್ ತಂದ್ಕೊಟ್ಟಿದ್ದಾರೆ, ಸಬ್ಸ್ಕ್ರೈಬರ್ಸ್ ತಂದ್ಕೊಟ್ಟಿದ್ದಾರೆ. ಫೈನಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಅವರು ಕೂಡ ಕಾರಣನೇ. ಸೊ ಅದೇ ರೀತಿ ನೀವು ಕೂಡ ನನಗೆ ಅಷ್ಟೇ ರೀತಿ ಸಹಾಯ ಮಾಡಿದ್ದೀರಾ. ನಾನು ಆಗ್ತಾ ವಿಡಿಯೋಗಳನ್ನೆಲ್ಲ, ಕೆಲವರು ನಾನು ಆಗ್ತಾ ವಿಡಿಯೋಗಳನ್ನ ಪ್ರತಿಯೊಂದು ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಗುರು, ಇವನ್ ಫ್ಯಾಮಿಲಿ ಕೂಡ ನಂಗೆ ಸಪೋರ್ಟ್ ಮಾಡಲ್ಲ. ಅಟ್ ಪ್ರೆಸೆಂಟ್ ಈಗಲೂ ಕೂಡ ನಂಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ಬಟ್ ನನ್ನ ಫ್ರೆಂಡ್ಸ್ ಮಾತ್ರ ಯಾವಾಗಲೂ ನನ್ನ ಜೊತೆ ನಿಂತಿದ್ದಾರೆ. ಇವನ್ ಅವರಿಂದನೇ ವ್ಲಾಗ್ ಮಾಡೋಕ್ಕೆ ನಂಗೆ ಸ್ವಲ್ಪ ಧೈರ್ಯ ಬಂದಿದ್ದು. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆದ್ಮೇಲೆ ಎಷ್ಟು ಅರ್ನಿಂಗ್ಸ್ ಆಯಿತು ಅಂತ ಇಲ್ಲಿ ರೈಟ್ ಸೈಡ್ ತೋರಿಸ್ತಾ ಇತ್ತು ನೋಡ್ರಿ. ಇದು ಇನ್ನು ಸ್ಟಾರ್ಟಿಂಗು. ಯೂಟ್ಯೂಬ್ ನಮ್ಗೊಂದು ಟಾರ್ಗೆಟ್ ಕೊಟ್ಟಿದೆ, $100 ಕಂಪ್ಲೀಟ್ ಮಾಡಿದ್ರೆ ನಮ್ಮ ಅಕೌಂಟಿಗೆ ದುಡ್ಡು ಬೀಳುತ್ತೆ. ಸೊ $100 ಕಂಪ್ಲೀಟ್ ಮಾಡಬೇಕು. 3 ವರ್ಷ ಕಷ್ಟಪಟ್ಟು ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ಇನ್ನು $100 ಕಂಪ್ಲೀಟ್ ಮಾಡೋದೇನು ಅಂತ ದೊಡ್ಡದೇನಂತ ಅನಿಸ್ತಿಲ್ಲ. ಬಟ್ ಅದೇನಿರಲಿ, ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡ್ತಿದ್ರೆ, ಒಂದಲ್ಲ ಒಂದು ದಿವಸ ತಾಳ್ಮೆಯಿಂದ ವರ್ಕ್ ಮಾಡ್ತಿದ್ರೆ ಒಂದಲ್ಲ ಒಂದು ದಿವಸ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇಲ್ಲಿ ಎಕ್ಸಾಂಪಲ್ ಇಲ್ಲೇ ನಿಂತಿದ್ದೀನಿ. ಹೌದು. ಬಟ್ ಈ ರೀತಿ ಒಂದು ವಿಡಿಯೋ ಮಾಡೋಕೆ ಅಂತ ತುಂಬಾ ಆಸೆ ಇತ್ತು. ಫೈನಲಿ ಆ ಆಸೆ ಕೂಡ ನೆರವೇರ್ತಾ ಐತೆ. ಬಟ್ ಯಾರು ಯೂಟ್ಯೂಬ್ ಕ್ರಿಯೇಟರ್ಸ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಅನ್ನೋರ್ಗೆ ನನ್ನ 3 ವರ್ಷದ ಜರ್ನಿನ 3 ಸಾಲಲ್ಲಿ ಹೇಳೋದಾದ್ರೆ, ನೀವೇನಾದ್ರು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮೊದಲನೇದು ಫಸ್ಟ್ ತಾಳ್ಮೆ ಇರಬೇಕು. ಕನ್ಸಿಸ್ಟೆನ್ಸಿ ಅಂದ್ರೆ, ನೀವು ದಿನಕ್ಕೊಂದೊಂದು ವಿಡಿಯೋ ಹಾಕ್ತಿದ್ರೆ ದಿನಕ್ಕೊಂದೊಂದು ವಿಡಿಯೋ ಕಂಟಿನ್ಯೂಸ್ ಆಗ್ತಾನೆ ಇರಬೇಕು. ಇಲ್ಲ 2 ದಿವಸಕ್ಕೊಂದು ವಿಡಿಯೋ ಹಾಕ್ತೀನಿ ಅಂದ್ರೆ ಅದು ಕೂಡ ಓಕೆನೆ. 2 ದಿವಸಕ್ಕೊಂದು ವಿಡಿಯೋ ತಪ್ಪದೆ ಆಗ್ತಾ ಇರಬೇಕು. ಇಲ್ಲ ವಾರಕ್ಕೆ 3 ವಿಡಿಯೋ ಹಾಕ್ತೀನಿ ಅಂದ್ರೆ ವಾರಕ್ಕೆ 3 ವಿಡಿಯೋ ಅಲ್ಲಿ ಕಂಟಿನ್ಯೂಸ್ ಆಗ್ತಾ ಇರಬೇಕು. ಆಗ ಮಾತ್ರ ನೀವು ನಮ್ಕಿನ್ನು ಬೇಗನೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮಾಡ್ಕೊಬಹುದು. ಇವನ್ ನಾನು ತುಂಬಾ ಲೇಟ್ ಮಾಡಿದೆ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅದ್ರ ಜೊತೆ ಬೇರೆ ಕೂಡ ಕೆಲಸಗಳಿದ್ದು. ಸೊ ಯೂಟ್ಯೂಬ್ ಕಡೆ ಅಷ್ಟೊಂದು ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅದನ್ನ ನಾನು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ ಇಷ್ಟು ದಿವಸ ಟೈಮ್ ತಗೊಳ್ತು. ಬಟ್ ಅದೇನೇ ಇರಲಿ, ಫೈನಲಿ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಗ ಮಾನಿಟೈಸೇಷನ್ ಆಗುತ್ತೆ ಯಾವಾಗ ಅಂದ್ರೆ, ನೀವು ಕನ್ಸಿಸ್ಟೆನ್ಸಿಯಿಂದ ಒಂದು ಒಳ್ಳೆ ಕಂಟೆಂಟ್ ಇಂದ ವಿಡಿಯೋ ಮಾಡಿದ್ರು. ಸ್ಟಾರ್ಟಿಂಗ್ ಒಳ್ಳೆ ವಿಡಿಯೋ ಮಾಡ್ತೀನಿ ಅಂದ್ರೆ ಯಾರು ಕೂಡ ಅಷ್ಟೊಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅಷ್ಟೊಂದು ನೋಡಕ್ ಹೋಗೋದಿಲ್ಲ. ಇನ್ನು ಯಾಕೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಬಟ್ ಒಂಥರ ಒಂದು ದಿವಸ ನೀವು ಒಳ್ಳೆ ತರ ಕಂಟೆಂಟ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಒಂದರ ಒಂದು ದಿವಸ ನೀವು ಕ್ಲಿಕ್ ಆಗೇ ಆಗ್ತೀರಾ. ಸೊ ನೀವು ಕೂಡ ಒಬ್ರು ಯೂಟ್ಯೂಬರ್ ಆಗೇ ಆಗ್ತೀರಾ. ನೀವೇನಾದ್ರು ಸಿಟಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಪಾರ್ಟ್ ಟೈಮಲ್ಲಿ ಈ ರೀತಿ ಒಂದು ಯೂಟ್ಯೂಬನ್ನ ಚಾನಲ್ ಸ್ಟಾರ್ಟ್ ಮಾಡ್ಬಿಟ್ಟು ಕನ್ಸಿಸ್ಟೆನ್ಸಿಯಿಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಯಾವುದು ಕೂಡ ಕ್ಲಿಕ್ ಆಗಲ್ಲ ಗುರು, ಯಾವುದು ಕೂಡ ಲಕ್ಷ ಕಟ್ಟಲೆ ವ್ಯೂಸ್ಗಳೇನು ಬರಲ್ಲ. ಬಟ್ ಮಾಡ್ತಾ ಇದ್ರೆ ಒಂದು ದಿವಸ ನಿಮ್ದು ಕೂಡ ಚಾನಲ್ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ನೀವು ಏನೇ ಸ್ಟಾರ್ಟ್ ಮಾಡಿರಿ ಗುರು, ಸ್ಟಾರ್ಟಿಂಗ್ ಹೆಜ್ಜೆ ಮಾತ್ರ ತುಂಬಾ ದೊಡ್ಡದು, ತುಂಬಾ ರಿಸ್ಕ್ ಇರುತ್ತೆ. ಎಷ್ಟು ಅವಮಾನಗಳಿರ್ತಾವೋ ಅಷ್ಟೇ ರಿಸ್ಕ್ ಇರುತ್ತೆ. ಸೊ ದಯವಿಟ್ಟು ಸ್ಟಾರ್ಟಿಂಗ್ ಬಂದ ತಕ್ಷಣ ಏನಾದ್ರು ಎಡವುದ್ರೆ ದಯವಿಟ್ಟು ವಾಪಸ್ ಕ್ವಿಟ್ ಮಾಡಿ ಹೋಗೋ ಥರ ಮನ್ಸಿಟ್ಕೊಳ್ಬೇಡಿ. ಆ ರೀತಿ ಮನ್ಸಿದ್ರೆ ನೀವು ಬರೋಕ್ಕೆ ಹೋಗ್ಬೇಡಿ. ಏನಾದ್ರು ಮಾಡ್ಬೇಕು ಅಂತ ಇದ್ಮೇಲೆ ಮಾಡ್ಬೇಕು ಗುರು, ಆಗಿದ್ದಲ್ಲಿ ಮಾಡ್ಬೇಕು ಅಂತ ನಿಂತ್ಕೊಳ್ಬೇಕು. ಅದೇನೇ ರಿಸ್ಕ್ ಬರಲಿ ಗುರು, ನಾನು ಮಾಡ್ತೀನಿ ಅಂತ ನಿಂತ್ಕೊಳ್ರಿ. ಒಂದರ ಒಂದು ದಿವಸ ಹಾಗೆ ಆಗುತ್ತೆ. ಈ $100 ಯಾವತ್ತು ಕಂಪ್ಲೀಟ್ ಮಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಇದ್ರೆ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ತೀನಿ. ಆದಷ್ಟು ಬೇಗ ಆ ಒಂದು ವಿಡಿಯೋನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ರೀತಿ ಸಪೋರ್ಟ್ ಮಾಡಿ. 3 ವರ್ಷದ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಅದೆಷ್ಟು ಬಾರಿ ನನ್ನ ಮೇಲೆ ನನಗೆ ನಂಬಿಕೆ ಕಳ್ಕೊಂಡಿದ್ದೇನೆ ಗುರು. ಯಾಕಂದ್ರೆ ನನ್ನ ವಾಯ್ಸ್ ನನಗೆ ಕೇಳಿದ್ರೆ ಸ್ಟಾರ್ಟಿಂಗು ಏನಪ್ಪ ವಾಯ್ಸ್ ಹಿಂಗೈತೆ, ಇವನ್ ನನ್ನ ಫೇಸ್ ಏನಾದ್ರು ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಪ್ಪ ನನ್ನ ವ್ಲಾಗಲ್ಲಿ ಈ ತರ ಬರ್ತಾ ಐತೆ ಅಂತ ನನ್ನ ಮೇಲೆ ನನಗೆ ಒಂಥರ ಅಸಹ್ಯ ಅನ್ಸೋದು. ಅಸಹ್ಯ ಅಂತ ಅಲ್ಲ, ನಮ್ಗೆ ಒಂಥರ ಶೈನೆಸ್ ಅನ್ಸೋದು, ಸ್ವಲ್ಪ ಭಯ ಅನ್ಸೋದು.
ಬಟ್ ಹೋಗ್ತಾ 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 ಒಂದೊಂದೇ ವೀಡಿಯೋ ಮಾಡ್ತಾ 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 ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ವೀಡಿಯೋ ಕೂಡ ಚೆನ್ನಾಗಿ ಐತೆ ಅಂತ, ಚೆನ್ನಾಗಿ ಮಾಡ್ತಾ ಇದೀನಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವರು ಚೆನ್ನಾಗೈತೆ, ಏನು ಇಂಪ್ರೂವ್ ಮಾಡಬೇಕು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವತ್ತು ನಿಮ್ಮ ವೀಡಿಯೋದಲ್ಲಿ ಏನು ಇಂಪ್ರೂವ್ ಮಾಡಬೇಕು ಅಂತ ಹೇಳೋಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ, ಅವತ್ತು ನಿಮ್ಮ ವೀಡಿಯೋ ಇನ್ನೊಬ್ರಿಗೆ ಇಷ್ಟ ಆಗ್ತಾ ಐತೆ ಅಂತ ಅರ್ಥನೇ. ಏನೇ ಸ್ಟಾರ್ಟ್ ಮಾಡಿದಾಗ್ಲೂ ಸ್ಟಾರ್ಟಿಂಗ್ ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ. ಆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಈ ಕಿವಿಯಲ್ಲಿ ಬಿಟ್ಬಿಟ್ಟು ಜಸ್ಟ್ ಫೋಕಸ್ ಆನ್ ಯುವರ್ ಕಂಟೆಂಟ್ ಅಷ್ಟೇ. ನೀವು ಏನೇ ಮಾಡಿ ಜಸ್ಟ್ ಕಂಟೆಂಟ್ ಬಗ್ಗೆ ಫೋಕಸ್ ಮಾಡಿ ವೀಡಿಯೋ ಮಾಡ್ತಾ ಇರ್ರಿ. ಒಂದರ ಒಂದು ದಿವಸ ನೀವು ಕೂಡ ಸಕ್ಸಸ್ ಆಗೇ ಆಗ್ತೀರಾ. ಯೂಟ್ಯೂಬ್ ಅಂತ ಅಷ್ಟೇ ಅಲ್ಲ, ನೀವು ಏನೇ ಬಿಸ್ನೆಸ್ ಮಾಡಿ ಕನ್ಸಿಸ್ಟೆನ್ಸಿಯಿಂದ ನಿಮ್ಮ ಪ್ರಯತ್ನ ನೀವು ಪಡ್ತಾ ಇದ್ರೆ ಒಂದರ ಒಂದು ದಿವಸ ನೀವು ಸ್ಟ್ಯಾಂಡಾಗಿ ನಿಂತ್ಕೊಳ್ತೀರಾ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಸುಮ್ಮನೆ ಹೇಳಲ್ಲ ಈ ಮಾತನ್ನ. ಪ್ರಯತ್ನ ಪಟ್ಟರೆ ಮಾತ್ರ ನೀವೇನಾದ್ರು ಮಾಡೋಕ್ಕಾಗೋದು. ಸುಮ್ಮನೆ ನಾನು ಕೂಡ ಮನೇಲಿದ್ದು ಏನೋ ಮಾಡ್ತೀನಿ ಅಂತ ಇದ್ದರೆ ಏನೂ ಆಗಲ್ಲ ಗುರು. ಈಗಲೂ ಕೂಡ ನಮ್ಮ ಮನೇಲಿ ನನಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ಸಪೋರ್ಟ್ ಅಂದರೆ ನಾನು ವೀಡಿಯೋ ಮಾಡೋಕ್ಕೇನು ಅವ್ರಿಗೇನು ತೊಂದರೆ ಇಲ್ಲ, ಬಟ್ ನಾನು ಏನೋ ಅರ್ನಿಂಗ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ. ಬಟ್ ಎಂಥ ಫ್ಯಾಮಿಲಿ, ಎಂಥ ಪೇರೆಂಟ್ಸ್ಗಾದ್ರೂ ಆ ಕೋಪ ಇದ್ದೇ ಇರುತ್ತೆ ಅವ್ರಿಗೂ. ಲಕ್ಷ ಕೊಟ್ಟು ಓದಿಸಿರ್ತಾರೆ. ನಾವು ಹಿಂಗೆ ಏನೋ ಯೂಟ್ಯೂಬ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಅಂತ ಬಂದಾಗ ಎಂಥಗೂ ನೋವು ಹಾಗೆ ಆಗುತ್ತೆ. ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಐತೆ, ಒಂದಲ್ಲ ಒಂದು ದಿವಸ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡೇ ಮಾಡ್ತೀನಿ, ಒಂದು ಒಳ್ಳೆ ಹಂತಕ್ಕೆ ಹೋಗ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಐತೆ. ಬಟ್ ಪೇರೆಂಟ್ಸು ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಬಿಟ್ರೆ, ಸಪೋರ್ಟ್ ಬೇಡ ಗುರು, ನೀನು ಏನು ಬೇಕೋ ನೀವು ಮಾಡ್ಕೊ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತಾಡ್ಬಿಟ್ರೆ ಸಾಕು, ನನ್ನ ಗುರಿಯನ್ನು ಇನ್ನೂ ಬೇಗನೆ ಕಂಪ್ಲೀಟ್ ಮಾಡ್ತೀನಿ. ಬಟ್ ಆ ಒಂದು ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಪೇರೆಂಟ್ಸು ತಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡ್ರಿ. ಯಾರು ಏನೇ ಅನ್ಲಿ ಗುರು, 1000 ಜನ 1000 ಮಾತಾಡಲಿ, ನೀವು ಮನೆಯಿಂದ ಆಚೆ ಹೋದ್ಮೇಲೆ 1000 ಕೋಟಿ ಜನ 1000 ಮಾತಾಡಲಿ ಗುರು, ಅಷ್ಟೊಂದು ಫೀಲ್ ಆಗಲ್ಲ. ಬಟ್ ಮನೆಯವರೇ ನಮಗೆ ಸಪೋರ್ಟ್ ಮಾಡ್ದಲ್ಲಿದ್ದಾಗ ಆ ಫೀಲ್ ಇದೆಯಲ್ಲ, ಫೀಲು ಹೇಳ್ಕೊಳಕ್ಕಾಗೋದಿಲ್ಲ. ಕಷ್ಟ ಆಗುತ್ತೆ ಆ ಫೀಲ್ನ ಹೇಳ್ಕೊಳೋದಕ್ಕೆ. ಬಟ್ ಅಷ್ಟೊಂದು ಕಷ್ಟದಲ್ಲಿ ಮನೇಲಿ ಸಪೋರ್ಟ್ ಇಲ್ಲ ಅಂದರೂ ಫ್ರೆಂಡ್ಸ್ಗಳ ಜೊತೆ ಗುರು ಹಾಸ್ಪಿಟ್ಲಿಗೆ ಹುಷಾರಿಲ್ಲ, ಹಂಗೆ ಅಲ್ಗೋಬೇಕು ಇಲ್ಗೋಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡೆ ಹೋಗಿ ವಿಡಿಯೋ ಮಾಡಿ ಮಾನಿಟೈಸೇಷನ್ ಲೆವೆಲ್ವರೆಗೂ ತಂದಿದ್ದೀನಿ. ಸೊ ಇನ್ನು ಮುಂದೆ ನೆಕ್ಸ್ಟ್ ಇರೋದೇ ಮೇಯ್ನ್ ಜರ್ನಿ. ಇಲ್ಲಿಂದ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಮೇಯ್ನ್ ಜರ್ನಿ ಶುರುವಾಗುತ್ತೆ. ಯಾಕಂದರೆ ಇಲ್ಲಿಂದನೇ ಮೇಯ್ನ್ ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗಿರೋದು. ಸೊ ಈ ಒಂದು ಹಾರ್ಡ್ ವರ್ಕ್ನ ಕಂಪ್ಲೀಟ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಆ ಒಂದು ವಿಡಿಯೋ ಕೂಡ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಒಂದು ವಿಡಿಯೋ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಆಗೋದಿಲ್ವೋ ನಿಮಗೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಆ ವಿಡಿಯೋ ಹಾಕಿದ್ರೆ ಖಂಡಿತ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಟ್ ನನ್ನ ಮೇಲೆ ನನಗೆ ನಂಬಿಕೆ ಐತೆ, ಆ ಒಂದು ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಬಂದೇ ಬರುತ್ತೆ, ಅದು ಮಾತ್ರ ಮಿಸ್ಸೇ ಇಲ್ಲ. ಗುರು ಎಷ್ಟೋ ಜನ ಯುವಕರು ಸಿಟಿಗಳನ್ನ ಬಿಟ್ಟು ನಮ್ಮೂರಲ್ಲಿ ನಾವು ಏನಾದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ತುಂಬ ಆಸೆ ಪಡ್ತಾ ಇದ್ದಾರೆ ಗುರು. ಯಾಕಂದ್ರೆ ನಾನು ಕೂಡ ಒಬ್ಬ ಒಂದು ಕಂಪ್ನಿಲಿ ಕೆಲಸ ಮಾಡಿದವನೇ. ಆ ಕೆಲಸ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಸಿಚುವೇಶನ್ ನಾನು ಫೇಸ್ ಮಾಡಿ ಬಂದಿರೋದು. ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕೇಳಿದಾಗ ಅವ್ರು ಹೇಳ್ಕೊಳ್ತಿದ್ರೆ ನನಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಏನಪ್ಪ ಇಷ್ಟೊಂದು ಕಷ್ಟ ಅನಿಸ್ತಾ ಐತೆ ಅವ್ರಿಗೆ ಇನ್ನೂ ಅಂತ ಅನಿಸ್ತಾ ಇರುತ್ತೆ. ಬಟ್ ಅವ್ರಿಗೆ ಏನಂದರೆ ನಾನೇನು ಸ್ವಂತ ಮಾಡೋಕ್ಕಂತ ಒಂದು ಹುಮ್ಮಸ್ ಐತೆ, ಬಟ್ ಏನು ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಅಂಥವ್ರಿಗೋಸ್ಕರ ನಾನು ಸಾಧಕರ ಸುತ್ತು ಅನ್ನೋ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಾದ್ರು ಹೊರಗಡೆ ನೀವೇನಾದ್ರು ಬಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಎಡವುತ್ತೀರ ಗುರು. ಯಾರು ಬಂದ ತಕ್ಷಣ ಯಾರು ಏನು ದೊಡ್ಡ ಮಟ್ಟ ಬೆಳೆಯೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಎಡವುತ್ತೀರ. ಆ ಟೈಮಲ್ಲಿ ನಿಮ್ಮ ಮನಸ್ಸು ಯಾವ ರೀತಿ ಇರಬೇಕು ಅನ್ನೋದನ್ನು ಸಾಧಕರ ಸುತ್ತಿನ ವೀಡಿಯೋಸ್ಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ರಿಯಾಲಿಟಿ ಜೀವನನ, ರಿಯಾಲಿಟಿ ಲೈಫ್ ಸ್ಟೋರಿನ, ರಿಯಾಲಿಟಿ ಸಲಹೆಯನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಗುರು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡೋರೆಲ್ಲ ತೋರಿಸ್ತೀನಿ ಅಂತ ಅನ್ಕೊಂಬಿಡ್ರಿ. ಬಟ್ ಮಿಡಲ್ ಕ್ಲಾಸ್ನಲ್ಲಿ ಹುಟ್ಟಿ ಮಿಡಲ್ ಕ್ಲಾಸ್ನಲ್ಲಿ ಬೆಳೆದು ಇವತ್ತು ಎಷ್ಟೋ ಜನ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಮೆಕ್ಯಾನಿಕರ್ಸು, ಇನ್ನು ಏನು ಸ್ವಂತ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರೋರು ತಮ್ಮ ಫ್ಯಾಮಿಲಿ ಖುಷಿಗೋಸ್ಕರ ತಮ್ಮ ಕನಸನ್ನೆಲ್ಲ ಮರೆತು ಬೇರೆ ಯಾವುದೋ ಕಮಿಟ್ಮೆಂಟ್ಸ್ಗೋಸ್ಕರ, ಅಂದರೆ ದುಡ್ಡಿಂದ ಇರ್ಬೋದು, ಯಾವುದೋ ಫ್ಯಾಮಿಲಿ ಕಮಿಟ್ಮೆಂಟ್ಸ್ಗೋಸ್ಕರ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ. ಸೊ ಅಂಥವ್ರಿಂದ ನಮ್ಮಂಥವ್ರಿಗೆ ಯುವಕರಿಗೆ ಏನು ಸಲಹೆ ಸಿಗುತ್ತೆ ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಹೋಗ್ತೀನಿ ಮುಂದಿನ ವೀಡಿಯೋಸ್ಗಳಲ್ಲಿ. ಆಲ್ರೆಡಿ 3 ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಆಟೋ ಡ್ರೈವರ್ಸ್ದು, ಆಮೇಲೆ ಮೆಕ್ಯಾನಿಕ್ದು, ಆಮೇಲೆ ಟೆಂಪೋ ಡ್ರೈವರ್ದು ವಿಡಿಯೋ ಮಾಡಿದ್ದೀನಿ. ಸೊ ಒಂದ್ಸಲಿ ಹೋಗಿ ನೋಡಿ. ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಆಮೇಲೆ ಯಾವ ಥರ ಬಿಸ್ನೆಸ್ ಮಾಡಿದ್ರೆ ಉತ್ತಮ ಅನ್ನೋದನ್ನು ಅವ್ರ ಬಾಯಿಂದನೇ ತಿಳಿಸೋ ಪ್ರಯತ್ನ ಪಡ್ತೀನಿ. ಯಾಕಂದರೆ ಅವ್ರು ಆಲ್ರೆಡಿ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ಬಿಟ್ಟು ಇನ್ನೊಂದು ಬಿಸ್ನೆಸ್ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸದ್ಯಕ್ಕೆ ನಾನು ಯಾವುದು ಕೂಡ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋಂಥ ಇದನ್ನೆಲ್ಲ ಏನು ಸದ್ಯಕ್ಕೆ ತಿಳ್ಸಕ್ಕೆ ಹೋಗೋದಿಲ್ಲ. ಸಣ್ಣ ಪುಟ್ಟ ಬಿಸ್ನೆಸ್ ಸ್ವಲ್ಪ ಅಮೌಂಟ್ ಸೇವ್ ಅಂತ ಮಾಡಿರ್ತಾರಲ್ಲ, ಆ ಅಮೌಂಟ್ ಇಟ್ಕೊಂಡು ನೀವು ಸ್ವಂತ ಏನಾದ್ರು ನೆಮ್ಮದಿಯ ಜೀವನ ನಡೆಸಬೇಕು, ನಾವು ಸ್ವಂತ ಏನಾದ್ರು ಮಾಡಬೇಕು, ಈ ಇನ್ನೊಬ್ರ ಕಡೆ ಕೆಲಸ ಮಾಡೋ ಸಾಕಾಯ್ತಪ್ಪ ಅನ್ನೋರಿಗೆ ಅಂಥವ್ರಿಂದ ಏನು ಸಲಹೆ ಸಿಗುತ್ತೆ, ಸೊ ಆ ಒಂದು ಬಿಸ್ನೆಸ್ಸಲ್ಲಿ ಏನು ರಿಸ್ಕ್ ಇರುತ್ತೆ ಪ್ರತಿಯೊಂದು ತಿಳಿಸ್ತೀನಿ ಗುರು. ಇದಕ್ಕೆ ನೀವು ಮಾಡೋಕ್ಕಾಗೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು. ಆಗ ಮಾತ್ರ ನಾನು ಹಾಕೋ ಪ್ರತಿ ವೀಡಿಯೋಸ್ಗಳು ನೋಟಿಫಿಕೇಶನ್ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಗುರು. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಬರ್ತೀನಿ. ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು, ನಿಮ್ಮ ಡಾಟಾ ವೇಸ್ಟ್ ಮಾಡಿಕೊಂಡು ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಆ ವೀಡಿಯೋಗೆ ಒಂದು ಬೆಲೆ ಇರಬೇಕು. ಸೊ ಆ ಒಂದು ಕಂಟೆಂಟ್ ಕೂಡ ಅಷ್ಟೇ ಇನ್ಫಾರ್ಮೇಷನ್ ಇರಬೇಕು. ಸೊ ಅಂಥ ಇನ್ಫಾರ್ಮೇಷನ್ ಇರೋ ವೀಡಿಯೋಸ್ಗಳನ್ನೇ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ ನನಗೆ.
ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತು ದಯವಿಟ್ಟು ತಪ್ಪದೆ ಒಂದು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. Your attention, please.